ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ನಡೆಯಿತು. ಆಗ ನಮ್ಮ ಊರಿನ ಹಿರಿಯರಾದಂತಹ ಸುಕನ್ಯಾ ನರಸಿಂಹ ಅಯ್ಯಂಗಾರ್ ಅವರು ದೀಪವನ್ನು ಹಚ್ಚಿ ನಮ್ಮ ನಾಡಿನ ಸಮಸ್ತ ಜನರಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ. ಅವರ ಪಾದಾರವಿಂದಗಳಿಗೆ ನಾವು ನಮಸ್ಕರಿಸುತ್ತಾ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಮತ್ತು ನಮ್ಮ ನಾಡಿನ ಸಮಸ್ತ ಜನರಿಗೆ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ಹೇಳುತ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಇದ್ದೇವೆ. ಬನ್ನಿ, ಮನದಾಳದ ಮಾತನ್ನು ಕೆಲವರು ಆಡಿದ್ದಾರೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಅನಂತರ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಊರಿನ ಹಿರಿಯರಾದಂಥವರು ಮತ್ತು ಭಾಗವತರು ಎಲ್ಲರೂ ದೀಪವನ್ನು ಹಚ್ಚಿ ವೈಕುಂಠ ಏಕಾದಶಿಯ ದಿವಸ ಎಲ್ಲರಿಗೂ ಶುಭವಾಗಲಿ ಎಂದು ಎಲ್ಲರಿಗೂ ಪ್ರಾರ್ಥಿಸಿದ್ದಾರೆ. ಧನ್ಯವಾದಗಳು. ತಮ್ಮ ಹೆಸರು? ಸುಮಾ ಅನಂತ ಚಂದ್ರ. ಎಲ್ಲಿರೋದು? ಬೆಂಗಳೂರು. ಬೆಂಗಳೂರಲ್ಲಿ. ನೀವು ಅಖಂಡ ವಿಷ್ಣು ಸಹಸ್ರನಾಮಕ್ಕೆ ಹುಲಿಕಲ್ಲಿಗೆ ಬಂದಿದ್ದೀರಿ. ನಿಮಗೆ ಇವರ ಪ್ರೇರಣೆಯಿಂದ ಬಂದಿದ್ದೀವಿ. ದೇವರು ಕರ್ಸ್ಕೊಂಡಿದ್ದಾರೆ, ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು, ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು. ಅರೇಂಜ್ಮೆಂಟ್ಸ್ ಚೆನ್ನಾಗಿತ್ತು, ಊಟ ತಿಂಡಿ ತುಂಬ ಚೆನ್ನಾಗಿತ್ತು. ಅಷ್ಟೇ, ತೃಪ್ತಿ ಆಯಿತು. ನೋ ವರ್ಡ್ಸ್. ಹೌದು ಹೌದು. ಯಾಕೆಂತಂದರೆ ಈ ಕಾರ್ಯಕ್ರಮನ ಆಯೋಜಿಸಿರ್ತಾರಲ್ಲ, ನಾವು ಚೆನ್ನಾಗಿದ್ದೆ ಅಂತಂದರೆ ಅವರು ಸಂಪೂರ್ಣ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರು ಇದೇ ಥರ ಇನ್ನೂ ಪ್ರೋಗ್ರಾಮ್ಗಳು ಮಾಡಲಿ. ನಾವು ಬರ್ತೀವಿ, ನಮ್ಮ ಸೇವೆನೂ ಒಂಚೂರು ಸಲ್ಲಿಸ್ತೀವಿ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡಿದ್ದೀರಾ? ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ಎಸ್, ಖಂಡಿತ. ಇವ್ರು ಹೇಳಿದ್ರೆ ತುಂಬ ಫಾಲೋ ಮಾಡ್ತೀವಿ. ಥಮ್ಸಪ್ ಇದ್ದೇ ಇರುತ್ತೆ ನಿಮಗೆ. ಹೇಗೆ ಬರ್ತಾ ಇದೆ ಕಾರ್ಯಕ್ರಮ? ಹೇಗೆ ಬರ್ತಾ ಇದೆ ಕಾರ್ಯಕ್ರಮ? ಸೂಪರ್, ಎಕ್ಸಲೆಂಟ್ ಬರ್ತಾ ಇದೆ. ನೀವು ಎಲ್ಲರಿಗೂ ಶೇರ್ ಮಾಡಿದ್ದೀರಿ. ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು. ನಮ್ಮ ಹೆಸರು? ಕೃಷ್ಣ ಅಯ್ಯಂಗಾರ್, ಹುಲಿಕಲ್. ಮುತ್ತಪ್ಪನ ಮನೆ ಕೃಷ್ಣ ಅಯ್ಯಂಗಾರ್. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ನಿಮ್ಮ ಮನೆಯವರು ಒಂದ್ಸರಿ ಹೇಳಿದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಮ್ಗೆ ನೋಡಿ ಆನಂದ ಆಯ್ತು ಅಂತ. ನಿಮಗೆ ಹೇಗೆ ಅನಿಸ್ತದೆ? ಬಹಳ ಆನಂದ ಆಯ್ತು. ನೀವು ಬಹಳ ಒಳ್ಳೆ ಸೇವೆ ಕೊಡ್ತಾ ಇದ್ದೀರಿ. ಒಳ್ಳೆ ಹೈ ಕ್ಲಾಸ್ ಸರ್ವೀಸು. ವೆರಿ ಗುಡ್. ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು. ವೆರಿ ಗುಡ್ ಸರ್ವೀಸು. ಪಾಪ ಈ ಥರ ಸರ್ವೀಸ್ ನೀವು ಕೊಡೋರು ಯಾರು ಇವಾಗ ಸದ್ಯಕ್ಕೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅಯ್ಯಂಗಾರಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನೆಲ್ ಒಂದಲ್ಲೇ ಇದು ಬರೋದು. ವೆರಿ ನೈಸ್. ಅಷ್ಟೇ ಗ್ರಾಮದ್ದು ಸಬ್ಸ್ಕ್ರೈಬ್ ಮಾಡಿ. ಹಾಸನ ಡಿಸ್ಟಿಕ್ ಅಷ್ಟೇ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನದ ಕಾರ್ಯಕ್ರಮ, ಕೆಲವು ಮದುವೆ ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ವೆರಿ ಗುಡ್. ಧನ್ಯವಾದಗಳು ಮಾಮ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮೈಥಿಲಿ ಅಂತ. ಈ ವಿಷ್ಣು ಸಹಸ್ರನಾಮ ಅಖಂಡ ಪಾರಾಯಣ ಅಂತ ಕೇಳಿದ ತಕ್ಷಣನೇ ನಾವಿಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಇಲ್ಲಿಗೆ ಬಂದ್ಮೇಲಂತೂ ನಮಗೆ ಅದೆಷ್ಟು ಸಂತೋಷ ಆಗಿದೆ ಅಂದರೆ, ಇದೇ ಫಸ್ಟ್ ಟೈಮ್ ಏನೋ ನಾವು ಈ ಥರ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು. ನಮಗೆ ಮನಸ್ಸಿಗೆ ತುಂಬ ಖುಷಿಯಾಗಿದೆ. ಈ ಥರ ಮತ್ತೆ ಬರ್ತಾ ಇರಲಿ ಈ ಥರ ಚಾನ್ಸ್ ಅಂತ ಆ ದೇವರಲ್ಲಿ ಬೇಡ್ಕೊಂಡು. ಈ ಥರ ಕಾರ್ಯಕ್ರಮ ಪ್ರಾಯೋಜಿಸಿರೋರಿಗೆ ಇನ್ನು ಪ್ರೋತ್ಸಾಹ ಆಗಿ ಇನ್ನು ಮುಂದೆ ನಮಗೆ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳಕ್ಕೆ ಆಗಲ್ಲ. ಒಂಥರ ದೇವಸ್ಥಾನದಲ್ಲಿ ಆ ಪಾರಾಯಣ ಮಾಡ್ತಾ ಇದ್ರೆ ಮನೆ ಕಡೆ ಗಮನನೇ ಬರಲ್ಲ, ನಮಗೆ ಗಮನನೇ ಬರಲ್ಲ. ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಎಲ್ಲಿರೋದು? ನಾವು ಬೆಂಗಳೂರಲ್ಲಿ ಉತ್ತರಹಳ್ಳಿ ಅಂತ ಅಲ್ಲಿದ್ದೀವಿ. ಅದೇ ಹೇಳಿದ್ರೆ ಈ ಇನ್ವಿಟೇಷನ್ ನೋಡಿದ ತಕ್ಷಣ ನಾವು ಬರಬೇಕು ಅಂತ, ಎಷ್ಟೇ ಕಷ್ಟ ಆದರೂ ನಾವು ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾವು ನಮ್ಮ ಯಜಮಾನರು ನಮ್ಮ ಮನೆಯವರೆಲ್ಲ ಮಾಡಿದರು, ಬಟ್ ಅವ್ರಿಗೆಲ್ಲ ಬರೋಕ್ಕಾಗಲಿಲ್ಲ ಅಷ್ಟೇನು ಯಾರಿಗೂ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ನಮ್ಮ ಮನೆಯವ್ರು ಯಾವಾಗಲೂ ತೋರಿಸ್ತಾನೆ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ. ಹೇಗೆ ಬರ್ತಾ ಇದೆ ಕಾರ್ಯಕ್ರಮ? ತುಂಬ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಹೇಳಿದ್ನಲ್ಲ, ಅದು ಈ ಪ್ರೋಗ್ರಾಮ್ ಅಂತೂ ನಾವು ಕಣ್ಣಾರೆ ನಾವೇ ಎದುರುಗಡೆ ನೋಡಿರೋದ್ರಿಂದ
ತುಂಬ ಖುಷಿ ಆಯಿತು. ಅಲ್ಲ, ನೀವು ಯೂಟ್ಯೂಬಲ್ಲಿ ಬಯಲಹಳ್ಳಿ ಆಗ ಕಡೆ ಎಲ್ಲ ಕಾರ್ಯಕ್ರಮ ಎಲ್ಲ ನೋಡಿದ್ದೀರಾ? ಇಲ್ಲ ಅದೆಲ್ಲ ಹುಲ್ಕಲ್ ಪ್ರೋಗ್ರಾಮ್ ಹೊಲ್ಗಲ್ದೆಲ್ಲ ನೋಡಿದ್ದೀವಿ. ದೇವಸ್ಥಾನದ್ದು ಆಲ್ಮೋಸ್ಟ್ ನಂಗೆ ಜ್ಞಾಪಕ ಇಲ್ಲ, ಮಾತ್ರ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನೀವು ಜನಕ್ಕೆ ಏನು ಹೇಳಕ್ ಬಯಸುತ್ತೀರಿ? ಅದೇ ಈ ಥರ ಪ್ರೋಗ್ರಾಮ್ ಇದ್ದಾಗ ನಾವು ಮಿಸ್ ಮಾಡ್ಕೋಬಾರ್ದು. ಹೌದು. ತಕ್ಷಣ ಹೊರಟು ಏನೇ ಕಷ್ಟ ಇದ್ರು ಆ ದೇವರೇ ನಮಗೆ ಕಾಪಾಡ್ತಾನೆ ಅಂತ ಅಂದ್ಕೊಂಡು ನಾವು ಬರಬೇಕು ಅಂತ ಡಿಸೈಡ್ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಆ ಥರ ಯೂಟ್ಯೂಬ್ ಬಗ್ಗೆ ಏನು ಹೇಳ್ತೀರಿ? ಯೂಟ್ಯೂಬ್ ಮಾಮ ತೆಗೆದಿರೋ ಕಾರ್ಯಕ್ರಮನ ಹಾಕಿದ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ಇನ್ನೂ ಬರ್ತಾನೆ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮಸ್ಕಾರ. ತಮ್ಮ ಹೆಸರು? ಸ್ಮಿತಾ ಗಿರಿಧರ್. ಸ್ಮಿತಾ ಗಿರಿಧರ್. ಚಿಕ್ಕಮ್ಮ. ಚಿಕ್ಕಮ್ಮ. ಲಕ್ಷ್ಮೀನಾರಾಯಣ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ತುಂಬ ಚೆನ್ನಾಗಿ ಫಾಲೋ ಮಾಡ್ತೀವಿ. ಫಾಲೋ ಮಾಡ್ತಾ ಇದ್ದೀರಿ? ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಶೇರ್ ಮಾಡ್ತೀರಿ? ಮತ್ತು ಜನಕ್ಕೆ ಏನು ಹೇಳೋಕ್ಕೆ ಅಪೇಕ್ಷೆ ಪಡ್ತೀರಿ ಇದ್ರ ಬಗ್ಗೆ? ನೀವು ನೋಡಿದ್ದೀರಲ್ಲ ವಿಡಿಯೋ? ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ವೈರಲ್ ಆಗಬೇಕು, ಎಲ್ಲರೂ ನೋಡಬೇಕು, ಖುಷಿ ಪಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು. ಭಾರ್ಗವಿ ಮನೆ. ಪೋಸ್ಟ್ ಮಾಸ್ಟರ್ ಮನೆ ಸೊಸೆ. ಹೌದು ಹೌದು. ಬೆಂಗಳೂರಲ್ಲಿ ಇದ್ದೀರಿ. ವೆಂಕಟೇಶ್ ಅವರ ಹೆಂಡತಿ. ನಿಮ್ಮನ್ನು ನೋಡಿದ್ದೀವಿ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ. ಚೆನ್ನಾಗಿ ನಡೀತಾರೆ. ನಡೆಸ್ತಾ ಇರಿ. ಹಾಂ, ಓಕೆ. ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಎಲ್ಲರಿಗೂ ಹೇಳಿ, ತುಂಬ ಚೆನ್ನಾಗಿ ಬರ್ತಾ ಇದ್ರೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಖಂಡಿತ ಖಂಡಿತ. ಓಕೆ, ಧನ್ಯವಾದಗಳಮ್ಮ. ತಮ್ಮ ಹೆಸರು? ರಮ್ಯಾ. ಬೆಂಗಳೂರಲ್ಲಿದ್ದೀರಿ. ಬೆಂಗಳೂರಲ್ಲಿ ಎಲ್ಲಿರೋದು? ಅಕ್ಷಯನಗರ. ನಾವು ವಿಡಿಯೋ ಮಾಡ್ತಿರೋ ಕಾರ್ಯಕ್ರಮ ನೋಡಿ ನೀವು ಭಾಳ ಸಂತೋಷಪಟ್ರಿ. ನಮ್ಮ ತುಂಬ ಚೆನ್ನಾಗಿ ವಿಡಿಯೋ ತೆಗಿತಾ ಇದ್ದೀರಾ. ತುಂಬ ಖುಷಿ ಆಯಿತು. ಸರಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ಕವರ್ ಮಾಡಿ ತಪ್ಪದೆ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಫೋಕಸ್ ಮಾಡಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ನಮ್ಮದು ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ ಹೆಸರು. ನೋಡಿ ಒಂದ್ಸರಿ. ನಿಮಗೆ ಸಂತೋಷ ಆದರೆ ಲೈಕ್ ಮಾಡಿ, ಭಾಳ ಸಂತೋಷ ಆದರೆ ಶೇರ್ ಮಾಡಿ, ಭಾಳ ಅದ್ಭುತವಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳಮ್ಮ. ಧನ್ಯವಾದ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವಿನಯ್ ಅಂತ. ವಿನಯ್ ಸಂಗೀತಗಾರರು. ನನ್ನ ಶ್ರೀಮತಿ ರಾಧಿಕಾ. ಕಲಾವಿದ, ನೃತ್ಯ ಕಲಾವಿದೆ, ಭರತನಾಟ್ಯ ಮಾಸ್ಟರ್ ರಾಧಿಕಾ ಹುಲಿಕಲ್. ಸರ್, ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ಅಯ್ಯೋ, ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ. ಅದ್ಭುತವಾದಂಥ ಕಾರ್ಯಕ್ರಮಗಳದ್ರಲ್ಲಿ ಬರುತ್ತೆ. ಇದೇ ಥರ ಇನ್ನೂ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿ, ಸಾಂಸ್ಕೃತಿಕ ಪರಂಪರೆಯನ್ನು ಇನ್ನೂ ಈ ಚಾನಲ್ ಮುಖಾಂತರ ಹರಡಲಿ ಅಂತ ನಾನು ಮಾಮೂಲಿ ಬೇಡ್ಕೊತೀನಿ. ಸರ್, ಇದು ವಿಡಿಯೋ ಮಾಡಿ ಯೂಟ್ಯೂಬ್ ಮಾಡ್ತಾ ಇರೋ ಉದ್ದೇಶ, ವಯಸ್ಸಾಗಿರೋರು ಮನೇಲಿರ್ತಾರೆ, ಕೆಲಸದವರು ಬರೋಕ್ಕಾಗಿರಲ್ಲ, ಮಕ್ಕಳಿಗೆ ಎಕ್ಸಾಮು, ಅವ್ರಿಗೇನಾಗುತ್ತೆ ಅಂದರೆ ಈಗ ಊರಲ್ಲಿ ಕಾರ್ಯಕ್ರಮ ನಡೆದಿದೆ ಅಂದರೆ ಇಂಥ ಕಾರ್ಯಕ್ರಮ ಒಂದ್ಸರಿ ನಾವು ನೋಡಲಿಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಫ್ರೀಯಾಗಿ ನಾವು ಹಾಕ್ತಾ ಇದ್ದೀವಿ. ಆದ್ದರಿಂದ ನೀವು ನೋಡಿ ಸಂತೋಷ ಪಟ್ಟಿದ್ದೀರಿ ಅಂತ ಕೇಳಿ ನಮಗೆ ಭಾಳ, ಯಾಕೆ ಅಂತಂದರೆ ನಿಮ್ಮ ವಿದ್ವಾಂಸರುಗಳು ಚೆನ್ನಾಗಿದೆ ಅಂತಂದರೆ ಅದು ನಮಗೆ ಭಾಳ ಸಂತೋಷ. ಅದರಿಂದ ಎಲ್ಲರಿಗೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್. ಎಲ್ಲರೂ ಯಾರ್ಯಾರಿದ್ದಾರೋ ಅಷ್ಟು ಜನ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಥರ ಕಾರ್ಯಕ್ರಮಗಳು ಅಪ್ಲೋಡ್ ಆಗ್ತಿರುತ್ತೆ. ನೀವು ಅದನ್ನು ಎಂಜಾಯ್ ಮಾಡ್ಬೋದು ನೋಡಿ. ಎಲ್ರಿಗೂ ಒಳ್ಳೆಯದಾಗಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಯ್ಯಂಗಾರ್ಸಲ್ಲಿ ಯೂಟ್ಯೂಬ್ ಚಾನಲ್ ಒಂದೇ ಸರ್ ಬರೋದು. ಯೂಟ್ಯೂಬ್ ಮಾಮ ಹುಲಿಕಲ್. ಅಷ್ಟಗ್ರಾಮ್ ಪ್ರೋಗ್ರಾಮ್ ಎಲ್ಲ ಬರ್ತಾ ಇರ್ತದೆ. ಹೆಸರು ಚೆನ್ನಾಗಿದೆ, ಯೂಟ್ಯೂಬ್ ಮಾಮ ಹುಲಿಕಲ್. ಥ್ಯಾಂಕ್ ಯು. ಯೂಟ್ಯೂಬ್ ಮಾಮ ಅಷ್ಟಗ್ರಾಮ್ ಅಂತ ಹಾಕೊಂಬಿಡಿ, ಬೆಸ್ಟ್. ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು ಮಾಮ. ಶುಭರಾತ್ರಿ. ನಮಸ್ಕಾರ. ತಮ್ಮ ಹೆಸರು? ಭಾರ್ಗವಿ. ನೀವು ಹುಲ್ಕಲ್ನವರು. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಯೂಟ್ಯೂಬ್ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಎಲ್ಲರೂ ನೋಡಿ ಅಂತ ಹೇಳಿ. ಥ್ಯಾಂಕ್ ಯು. ಸರ್, ನಮಸ್ಕಾರ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮನು ಅಯ್ಯಂಗಾರ್ ಅಂತ. ಎಲ್ಚೇನಹಳ್ಳಿನಲ್ಲಿರೋದು, ಬೆಂಗಳೂರು. ಅಮ್ಮ, ತಮ್ಮ ಹೆಸರು? ರಮ್ಯಾ ಅಂತ.
ಎಲ್ಚಿನಹಳ್ಳಿ ವಾಸವಾಗಿರೋದು. ಅರಕಲಗೂಡು ತಾಲೂಕು ಮಗ್ಗೆ ಗ್ರಾಮದ ಶ್ಯಾಮ ಅಯ್ಯಂಗಾರ್ ಅವರ ಮೊಮ್ಮಗಳು. ಸರ್, ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ. ಹೇಗೆ ಬರ್ತಾ ಇದೆ? ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದೀವಿ. ನೀವು ಆಗ್ತಕ್ಕಂಥ ಎಲ್ಲ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲನೂ ಕನೆಕ್ಟ್ ಆಗ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಅಮ್ಮ, ನೀವು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ತಮಗೂ ತಮ್ಮ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು 2 ಮಾತು ಏನು ಹೇಳ್ತೀರಿ ಎಲ್ಲರಿಗೂ? ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀರಾ. ಆಮೇಲೆ ನಮಗೆ ಬೇಕಾಗಿರುವಂಥ ರಿಲೇಟಿವ್ಸ್ ಎಲ್ಲ ಕನೆಕ್ಟ್ ಆಗ್ತಾ ಇದ್ದಾರೆ. ನಾವು ಒಂದೊಂದ್ಸಲಿ ನೋಡ್ಕೋತೀವಿ, ಇಂಥ ವ್ಯಕ್ತಿಗಳು ನಾವು ಇಂಥ ಯೂಟ್ಯೂಬ್ ಮಾಮದಲ್ಲಿ ಇಂಥ ಪ್ರೋಗ್ರಾಮಲ್ಲಿ ನೋಡಿದ್ವಿ ಅಂತ. ಸೊ ಎಲ್ಲ ಸಂಬಂಧಿಕರು ತುಂಬ ಬೇರೆ ಆಗಿದ್ವಿ ಇವಾಗ. ಆದ್ದರಿಂದ ಈ ಒಂದು ಚಾನಲ್ ಮೂಲಕ ನಾವೆಲ್ಲ ಒಂದು ಕನೆಕ್ಟ್ ಆಗಿ, ಸೊ ಎಲ್ಲರ ಒಂದು ಕಡೆ ಪ್ರೋಗ್ರಾಮಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ನಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಸೊ ನಿಮಗೆ ತುಂಬ ಧನ್ಯವಾದಗಳು ಈ ಕನೆಕ್ಷನ್ನ ನಮಗೆ ತಂದುಕೊಟ್ಟಿದ್ದಕ್ಕೆ. ಸರ್, ದಂಪತಿಗಳಿಗೂ ನಮ್ಮ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಬಗ್ಗೆ ಕೊಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು.